ಇದು ಮಕ್ಷಿಯಲ್ಲಿ ಹೆಣ್ಣು ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ, ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ಈ ವರ್ಷವೇ ಈ ಹಕ್ಕಿ 6:30 ಗಂಟೆ ಕಂಪ್ಲೀಟ್ ಮಾಡಿದ್ದ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ, ಕಣ್ಣಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಮೇಯ್ನ್ ಏನಂದರೆ ಇದು ದಾಟ ಬಂದ್ಬಿಟ್ಟು ಛತ್ರಿ ಹತ್ರ ಬಂದಂಗೆ ಹಕ್ಕಿ ಸರ್ಕಣಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಕಮ್ಮಿ ಅಂದ್ರೂ 10 ನಿಮಿಷ ಎತ್ಕೊಳ್ಳೋದು. ಛತ್ರಿ ಮೇಲೆ ಕೂರಕ್ಕೆ ಅಕಸ್ಮಾತ್ ಕೂರೋಕ್ಕಾಗಿಲ್ಲ ಅಂದರೆ ಒಂದು ಸತಿ ಪಲ್ಲಾಗೋಯ್ತು ಅಂದರೆ 20-30 ನಿಮಿಷ ಪಲ್ಲ ಹೋಗೋದು. ಮತ್ತೆ ಛತ್ರಿ ಹತ್ರ ಬಂದ್ಬಿಟ್ಟು ಸರ್ಕಾಯಿಸ್ಕೊಂಡು ಏಟ್ ಮಾಡ್ಕೊಂಡು ಅಕ್ಕಿ ಮುಂದೆ ಆದರೆ 20-25 ನಿಮಿಷ ಪಲ್ಲ ಹೋಗ್ಬಿಟ್ಟು ಬಂದ್ಬಿಡೋದು. ಆಲ್ರೆಡಿ ಅಕ್ಕಿ ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ ಹಾರಿರೋ ಅಕ್ಕಿ ಮಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು, ರೆಕ್ಕೆ ಹೊಡೆದಿದ್ದೀವಿ. ನಮ್ಮ ಚಾಂಪಿಯನ್ ಲೈನಲ್ಲಿ ಏನು ಪಟ್ಟಗಳು ಮಾಡಿಸ್ತೀವಿ ಆ ಲೈನಲ್ಲಿ ಮಾಡಿಸಿರೋ ಮಕ್ಷಿ ಹೆಣ್ಣು ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಯಾಕಂದರೆ ಇದು ಹೆವಿ ವೈಬ್ರೇಷನ್ ಇರುತ್ತೆ. ಪ್ಲಸ್ಸು ಪುತ್ಲಿನ ತೋರಿಸ್ತೀನಿ ನಾನು ಹೆಂಗೆ ಎಳೆದು ಬಿಡ್ತಾರತ್ತೆ ಅಂತ. ತುಂಬ ಒಂದು ಟಾಪ್ ಲೈನ್ ಹಕ್ಕಿ ಆಗುತ್ತೆ. ಫ್ಯೂಚರ್ಗೆ ನೀವು ಜಾತಿ ಮಾಡ್ಕೊಳ್ಳೋದಕ್ಕೆ ಸಖತ್ತು ಒಳ್ಳೆ ಹಕ್ಕಿ ಆಗುತ್ತೆ. ಮಕ್ಷಿಯಲ್ಲಿ ಹೆಣ್ಣು ಫ್ರೆಂಡ್ಸ್, ಇವಾಗ ಇನ್ನು ಜಸ್ಟ್ ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ದೆ. ಚಡಿ ಬಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಇಲ್ಲಿ ನೋಡ್ಬೋದು. ವೈಬ್ರೇಷನ್ನು ಸೂಪರಾಗಿರುತ್ತೆ. ಇನ್ನೂ 1.5 ವರ್ಷದ ಹೆಣ್ಣಿದು, ಮಸ್ತಿ ಕಂಟ್ರೋಲ್ ಮಾಡಿ ಬಿಡ್ಕೊಳ್ಳೋರಿಗೆ ಒಳ್ಳೆ ಹೆಣ್ಣಾಗತ್ತೆ. ಪ್ಲಸ್ಸು ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಸೂಪರ್ ಹೆಣ್ಣಾಗತ್ತೆ. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು ನೋಡಿ. ಆಗಲೇ ಹೇಳಿದ್ದೀನಿ ನಾನು, ಪುತ್ಲಿನ ನೋಡ್ತಾಯಿರಿ ನೋಡಿ ಫ್ರೆಂಡ್ಸ್. ಆಗಲೇ ಹೇಳಿದ್ದೆ ನಾನು, ಪುತ್ಲಿನ ಎಳೆದು ಬಿಡ್ತಾರತ್ತಂತ. ಅಗ್ಲ ಸಣ್ಣ ಹಿಂಗೆ ಮಾಡ್ತಾನೆ ಇರುತ್ತೆ. ಫುಲ್ಲು ಕ್ಲೀನ್ ಐಸಲ್ಲಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ, ಲೈಟಾಗೆ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡ್ತಾರತ್ತಂತ. ಹಿಂಗೆ ಕ್ವಾಲಿಟೀಸ್ ಮಾಡ್ತಾನೆ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ವಾಲಿಟಿ ಕಣ್ಣಲ್ಲಿರುತ್ತೆ. ರಿಂಗ್ ನಂಬರ್ 2366.